ನಮಸ್ಕಾರ, ಇನ್ನೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ MJ ಎಜುಕೇಷನ್ ಕನ್ನಡಗೆ ಸ್ವಾಗತ. ನಾನು ಇವತ್ತು ನಿಮಗೆ 6ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 1ರಲ್ಲಿ ಬರುವಂಥ ಇತಿಹಾಸ 3 ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕದಲ್ಲಿ ಬರುವಂಥ 1.2 ಮೈಸೂರು ವಿಭಾಗದ ಪ್ರಶ್ನೋತ್ತರಗಳು ನೋಡೋಣ. ಸೊ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಖಾಲಿ ಜಾಗವನ್ನು ಭರ್ತಿ ಮಾಡಿರಿ. ದಕ್ಷಿಣ ಕನ್ನಡ ಜಿಲ್ಲೆಯನ್ನು ವಿಭಜಿಸಿ ವರ್ಷ ಉಡುಪಿ ಜಿಲ್ಲೆಯನ್ನು ರಚಿಸಲಾಯಿತು 1997. ಮೈಸೂರು ವಿಭಾಗದಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಕರಾವಳಿ ಜಿಲ್ಲೆಗಳಿವೆ. ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ. ಕಾಡಾನೆಗಳನ್ನು ಪಳಗಿಸುವ ವಿಧಾನವನ್ನು ಕೆಡ್ಡ ಎಂದು ಕರೆಯುತ್ತಾರೆ. ಮೈಸೂರು ವಿಭಾಗದ ಕೊಡಗು, ಹಾಸನ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಕಾಫಿ ಬೆಳೆಯುತ್ತದೆ. ಕೊಡಗು ಜಿಲ್ಲೆಯ ತಲಕಾವೇರಿಯನ್ನು ಕಾವೇರಿ ನದಿಯಿಂದ ಹುಟ್ಟುತ್ತದೆ. ಕುದ್ಮಲ್ ರಂಗರಾವ್ ಅವರು ಅಸ್ಪೃಶ್ಯತೆಯ ನಿರ್ವಹಣೆಗೆ ಹೋರಾಟ ಮಾಡಿದರು. ಮೈಸೂರಿನಲ್ಲಿ ನಡೆಯುವ ವಿಶ್ವಖ್ಯಾತಿ ಉತ್ಸವ ಹೆಸರು ದಸರಾ ಉತ್ಸವ. ಮೈಸೂರು ವಿಭಾಗದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಬಂದರುಗಳಿವೆ. ಕೆಳಗಿನ ಪ್ರಶ್ನೆಗಳು ಉತ್ತರ ಬರೆಯಿರಿ. ಮೈಸೂರು ವಿಭಾಗದ ಎಷ್ಟು ಜಿಲ್ಲೆಗಳಿವೆ? ಮೈಸೂರು ವಿಭಾಗದ 8 ಜಿಲ್ಲೆಗಳಿವೆ. ಮೈಸೂರು, ಮಂಡ್ಯ, ಹಾಸನ, ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ, ಚಾಮರಾಜನಗರ ಮತ್ತು ಕೊಡಗು. ಮೈಸೂರು ಎಂಬ ಹೆಸರು ಬರಲು ಕಾರಣ ತಿಳಿಸಿ. ಪುರಾಣ ಕಥೆ ಪ್ರಕಾರ ದೇವಿ ಪಾರ್ವತಿಯು ಚಾಮುಂಡೇಶ್ವರಿ ರೂಪ ಧರಿಸಿ ರಾಕ್ಷಕನಾಗಿದ್ದ ಮಹಿಷಾಸುರನನ್ನು ಸಂಹರಿಸಿದಳು. ಮಹಿಷಾಸುರನನ್ನು ಸಂಹರಿಸಿದ ಸ್ಥಳವೇ ಮೈಸೂರು ಆಯಿತು. ಮೈಸೂರು ಸಂಸ್ಥಾನದ ಬೆಳವಣಿಗೆ 20ನೇ ಶತಮಾನದ ಆದಿಭಾಗದಲ್ಲಿ ಕಾರಣವಾದ ಒಡೆಯರ ಹೆಸರನ್ನು ಬರೆಯಿರಿ. ಮೈಸೂರು ಸಂಸ್ಥಾನ ಬೆಳವಣಿಗೆ 20ನೇ ಶತಮಾನದಲ್ಲಿ ಆದಿಭಾಗದಲ್ಲಿ ಕಾರಣವಾದ ಒಡೆಯರು ಹೆಸರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಕರಾವಳಿ ಪ್ರದೇಶವನ್ನು ಬ್ರಿಟಿಷರು ಮೊದಲು ಏನೆಂದು ಕರೆದರು? ಕರಾವಳಿ ಪ್ರದೇಶ ಬ್ರಿಟಿಷರು ಮೊದಲು ಕೆನರಾ ಎಂದು ಕರೆದರು. ಮೈಸೂರು ವಿಭಾಗವನ್ನು 2 ಪ್ರಸಿದ್ಧ ನದಿಗಳು ಹೆಸರು ಬರೆಯಿರಿ. ಮೈಸೂರು ವಿಭಾಗದ ಪ್ರಸಿದ್ಧ ನದಿಗಳು ಕಾವೇರಿ, ಹೇಮಾವತಿ, ಹಾರಂಗಿ, ನೇತ್ರಾವತಿ, ಕುಮಾರಧಾರ, ವೇದಾವತಿ, ಕಪಿಲ, ಯಗಚಿ, ಗಂಗೋಳಿ ಮುಂತಾದವು. ಮೈಸೂರು ವಿಭಾಗದ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಹಾಗೂ ಅತಿ ಕಡಿಮೆ ಮಳೆ ಬೀಳುವ ಜಿಲ್ಲೆಯಾಗಿದೆ. ಮೈಸೂರು ವಿಭಾಗದಲ್ಲಿ ಜಿಲ್ಲೆಯಲ್ಲಿ ಉಡುಪಿ ಅತಿ ಹೆಚ್ಚು ಮಳೆ ಪಡೆದರೆ ಮಂಡ್ಯ ಜಿಲ್ಲೆಯು ಅತಿ ಕಡಿಮೆ ಮಳೆಯನ್ನು ಪಡೆಯುತ್ತದೆ. ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ದೊರೆಯುವ 2 ಖನಿಜಗಳ ಹೆಸರು ಬರೆಯಿರಿ. ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ದೊರೆಯುವ 2 ಖನಿಜಗಳ ಹೆಸರು ಬ್ಯಾಕ್ಟೈಸ್ ಮತ್ತು ಫೆಲ್ಸೈಡ್ ಅಂತ. ಕ್ರೋಮೈಟ್ ಮತ್ತು ಸಣ್ಣ ಕಲ್ಲು, ಗ್ರಾನೈಟ್, ಮ್ಯಾಂಗನೀಸ್ ಮುಂತಾದವು. ಮೈಸೂರು ವಿಭಾಗದ ಕರಾವಳಿ ಜಿಲ್ಲೆಗಳು ಜನರ ಮುಖ್ಯ ಉದ್ಯೋಗವೇನು? ಮೈಸೂರು ವಿಭಾಗದ ಕರಾವಳಿ ಜಿಲ್ಲೆಗಳ ಜನರ ಮುಖ್ಯ ಉದ್ಯೋಗ ಮೀನುಗಾರಿಕೆ. ಮೈಸೂರು ವಿಭಾಗದಲ್ಲಿ 2 ಪ್ರಸಿದ್ಧ ಅರಣ್ಯ ಪ್ರದೇಶಗಳು ನಾಗರಹೊಳೆ, ಮಲೆ ಮಹದೇಶ್ವರ ಬೆಟ್ಟ. ಮೈಸೂರು ವಿಭಾಗದಲ್ಲಿ 2 ಪ್ರಸಿದ್ಧ ಅರಣ್ಯ ಪ್ರದೇಶಗಳಿವೆ. ಮೈಸೂರು ವಿಭಾಗದಲ್ಲಿ ಜಿಲ್ಲೆಗಳಲ್ಲಿ ನೆಲೆಸಿರುವ 2 ಬುಡಕಟ್ಟು ಸಮುದಾಯ ಹೆಸರು ಬರೆಯಿರಿ. ಜೇನುಕುರುಬ, ಕುರುಗ ಮತ್ತು ಮೈಸೂರು ವಿಭಾಗದ ಜಿಲ್ಲೆಯಲ್ಲಿ ನೆಲೆಸಿರುವ 2 ಬುಡಕಟ್ಟು ಸಮುದಾಯಗಳು 2 ಪಕ್ಷಿಧಾಮ ಮತ್ತು 2 ವೆನ್ನಮುರ್ಗ ಧಾಮ ಹೆಸರು ಬರೆಯಿರಿ. ಮೈಸೂರು ವಿಭಾಗದಲ್ಲಿ 2 ಪಕ್ಷಿಧಾಮ ರಂಗನತಿಟ್ಟು ಪಕ್ಷಿಧಾಮ, ಗುಡುವೆ ಪಕ್ಷಿಧಾಮ ಹಾಗೂ 2 ಕಾವೇರಿ ವೆನ್ನಮುರ್ಗ ಮತ್ತು ಮಲೆ ಮಹದೇಶ್ವರ ವೆನ್ನಗ್ರಾಮ. ಮೈಸೂರು ವಿಭಾಗದಲ್ಲಿ 2 ರಾಷ್ಟ್ರೀಯ ಉದ್ಯಾನಗಳು ಹೆಸರಿಸಿ. ರಾಜೀವ್ ಗಾಂಧಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ, ಚಾಮರಾಜನಗರ ಜಿಲ್ಲೆಯಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನ. ಇವು ಮೈಸೂರು ವಿಭಾಗದ 2 ರಾಷ್ಟ್ರೀಯ ಉದ್ಯಾನಗಳು. ಮೈಸೂರು ವಿಭಾಗದ ಆಯ್ದ 6 ಮುಖ್ಯ ಬೆಳೆಗಳನ್ನು ಬೆಳೆಸಿ. ಭತ್ತ, ರಾಗಿ, ಅವರಿ, ತಂಬಾಕು, ಕಾಫಿ, ಅಡಿಕೆ ಮೈಸೂರು ವಿಭಾಗದ 6 ಮುಖ್ಯ ಬೆಳೆಗಳಾಗಿವೆ. ಮೈಸೂರು ವಿಭಾಗದಲ್ಲಿ ಕೃಷಿಗೆ ನೀರಾವರಿ ಒದಗಿಸುವ 2 ನೀರಾವರಿ ಯೋಜನೆಗಳು. ಮೈಸೂರು ವಿಭಾಗದಲ್ಲಿ ಕೃಷಿಗೆ ನೀರಾವರಿ ಒದಗಿಸುವ 2 ನೀರಾವರಿ ಯೋಜನೆಗಳೆಂದರೆ ಕೃಷ್ಣರಾಜಸಾಗರ, ಹಾರಂಗಿ. ಮೈಸೂರು ವಿಭಾಗದಲ್ಲಿ 3 ಮುಖ್ಯ ಉದ್ಯಮಗಳು ಹೆಸರಿಸಿ. ಆಹಾರ ಸಂಸ್ಕರಣಾ ಘಟಕಗಳು, ಪೆಟ್ರೋಲಿಯಂ ಸಂಸ್ಕರಣಾ ಕಾರ್ಖಾನೆ, ಔಷಧಿ ಕಾರ್ಖಾನೆಗಳು. ಇವು ಮೈಸೂರು ವಿಭಾಗದಲ್ಲಿ 3 ಮುಖ್ಯ ಉದ್ಯಮಗಳು. ಕೊಡವರು ಆಚರಿಸುವ ಸುಗ್ಗಿ ಹಬ್ಬ ಹೆಸರೇನು? ಕೊಡವರು ಆಚರಿಸುವ ಸುಗ್ಗಿ ಹಬ್ಬ ಹೆಸರು ಹುತ್ತೂರಿ ಹಬ್ಬ. ಕರ್ನಾಟಕ ಸರ್ಕಾರ ನಾಟಕ ಸಂಸ್ಥೆ ರಂಗಾಯಣ ಕೇಂದ್ರ ಸ್ಥಾನ ಯಾವ ನಗರದಲ್ಲಿದೆ? ಕರ್ನಾಟಕ ಸರ್ಕಾರ ನಾಟಕ ಸಂಸ್ಥೆಯು ರಂಗಾಯಣ ಕೇಂದ್ರ ಸ್ಥಾನ ಮೈಸೂರು ನಗರದಲ್ಲಿದೆ. ಕನ್ನಡದ 2 ಪ್ರಸಿದ್ಧ ಕಾದಂಬರಿಕಾರರ ಹೆಸರು ಬರೆಯಿರಿ. ಕನ್ನಡದ 2 ಪ್ರಸಿದ್ಧ ಕಾದಂಬರಿಕಾರರು ಶ್ರೀರಾಮ್ ಕಾರಂತ, ಕೆ.ಎಸ್. ನರಸಿಂಹಸ್ವಾಮಿ. ಮೈಸೂರಿನಲ್ಲಿ ಶತಮಾನ ಉತ್ಸವ ಆಚರಿಸುವ ವಿಶ್ವವಿದ್ಯಾಲಯ ಹೆಸರನ್ನು ಬರೆಯಿರಿ. ಮೈಸೂರು ಶತಮಾನ ಆಚರಿಸುವ ವಿಶ್ವವಿದ್ಯಾಲಯ ಹೆಸರು ಮೈಸೂರು ವಿಶ್ವವಿದ್ಯಾಲಯ. ಗ್ರಾಮೀಣ ಪ್ರದೇಶದ ಜನರಿಗೆ ಆರೋಗ್ಯ ಸೇವೆ ಒದಗಿಸುವ ಕೇಂದ್ರ ಹೆಸರೇನು? ಗ್ರಾಮೀಣ ಪ್ರದೇಶದ ಆರೋಗ್ಯ ಜನರಿಗೆ ಜಿಲ್ಲಾಸ್ಪತ್ರೆ. 2 ಆರೋಗ್ಯ ಸೂಚಿಗಳನ್ನು ಹೆಸರಿಸಿ. ಶಿಶು ಮರಣ ಪ್ರಮಾಣ ಕೆಳಮಟ್ಟದಲ್ಲಿದೆ. ಜನರ ಜೀವನ ಆಯುಷ್ಯ ಉತ್ತಮವಾಗಿದೆ. ತಾಯಂದಿರ ಮರಣ ಪ್ರಮಾಣವು ಕೆಳಮಟ್ಟದಲ್ಲಿದೆ. ಇವೆಲ್ಲ ಜನರ ಆರೋಗ್ಯ ಸೂಚಿಗಳು. ಮೈಸೂರು ವಿಭಾಗಕ್ಕೆ ಸೇರಿದ 2 ಪ್ರಸಿದ್ಧ ಇಂಗ್ಲಿಷ್ ಕಾದಂಬರಿಕಾರರ ಹೆಸರನ್ನು ಬರೆಯಿರಿ. ಮೈಸೂರು ವಿಭಾಗಕ್ಕೆ ಸೇರಿದ 2 ಪ್ರಸಿದ್ಧ ಕಾದಂಬರಿಕಾರರು ಹಾಸನದ ರಾಜಾರಾವ್, ಆರ್.ಕೆ. ನಾರಾಯಣ ರಾಯ್. ಸ್ವಾತಂತ್ರ್ಯ ಹೋರಾಟದ ಜೊತೆಯಲ್ಲಿ ಅಸ್ಪೃಶ್ಯತಾ ನಿರ್ವಹಣೆ ಚಳವಳಿ ತೊಡಗಿದ 2 ಸಮಾಜ ಸುಧಾರಕರು ಹೆಸರಿಸಿ. ಅವರಂದರೆ ಯಾರ್ಯಾರಂದರೆ ಮಂಗಳೂರಿನ ಕುದ್ಮಲ್ ರಂಗರಾವ್ ಹಾಗೂ ತಗಡೂರಿನ ರಾಮಚಂದ್ರ ರಾವ್.
ಶ್ರಾವಣ ಬೆಳಗೊಳ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ? ಶ್ರಾವಣ ಬೆಳಗೊಳ ಗೊಮ್ಮಟೇಶ್ವರ ಏಕಶಿಲಾ ವಿಗ್ರಹಕ್ಕೆ ಪ್ರಸಿದ್ಧಿಯಾಗಿದೆ. ಈ ಜಿಲ್ಲೆಗಳು ಸೇರಿದ 4 ಸ್ವತಂತ್ರ ಹೋರಾಟಗಳು: ಎಚ್. ಸಿ. ದಾಸಪ್ಪ, ಯಶೋಧರಮ್ಮ ದಾಸಪ್ಪ, ಕಾರ್ನಾಡ್ ಸದಾಶಿವರಾವ್, ಎಚ್. ಕೆ. ವೀರಣ್ಣಗೌಡ. ಮೈಸೂರು ಜಿಲ್ಲೆಗೆ ಸೇರಿದ 4 ಸ್ವತಂತ್ರ ಹೋರಾಟಗಾರರು. ಸ್ನೇಹಿತರೆ, ಇದು ಮೈಸೂರು ವಿಭಾಗಕ್ಕೆ ಸಂಬಂಧಿಸಿದೆ. ಸೊ ಈ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ ಹೆಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.